ಇವರು ಗಂವಾರದವ್ರಿ ಇವ್ರಿಗೆ ಏನು ಇವ್ರ ಮಿಸ್ಸಸ್ಸಿಗೆ ಏನು ಪ್ರಾಬ್ಲಮ್ ಇರ್ತಾರೆ ಸೆನೆಟಿಕಾ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೆನೆಟಿಕಾ ಪ್ರಾಬ್ಲಮ್ ಅಂತಂದರೆ ಕುತ್ತಿಗೆಯಿಂದ ಹಿಡ್ಕೊಂಡು ಇಲ್ಲಿ ತನಕ S1 S2 S3 S4 ಅಂತಕ್ಕಂಥ ಡಿಸೀಸ್ ಇರ್ತದೆ. ಮಧ್ಯಭಾಗ ಮಧ್ಯಭಾಗ ಅಂತೇಳಿ ಕೆಳಗಿಂದ ಅಂತಾನೆ L3 L4 L5 ಡಿಸೀಸ್ ಅಂತ ಇರುತ್ತೆ. ಅವರು ನಡೆಯುವ ಒಂದು ನರ ಏನಾಗಿತ್ತು ತೊಡಗಿ ಕೇಸಿ ರಕ್ತ ಸಂಚಾರ ಆಗ್ತಿಲ್ಲ, ನಡೆಯಕ್ಕೆ ಬರ್ತಿದ್ರು. ಅವರು ಕೂಡ ಬಂದಿದ್ದು ಜಸ್ಟ್ ಈಗ ಹೋದ್ರು. ಇವ್ರು ಮಿಸ್ಸಸ್ ಅವರು ಇವ್ರು ನಮ್ಮಲ್ಲಿ ಬಂದು ಕೇಸಿ ಆ ಪ್ರಾಡಕ್ಟನ್ನು ತೊಗೊಂಡ್ರೆ ಆರಾಮಾಗಿರೋ ಅವ್ರ ಬೈನೇ ಕೇಳಿ ಸೈಯದಲ್ಲಿ ಗವಾರ ಓಡಿಸ್ತಾರೆ. ಅದರಲ್ಲಿ ಕೂಡ ನಾವು ಸುಲಭ ಹೋಗಿ ಬಂದರೂ ಆರಾಮಾಗಿರ್ತೀವಿ. ಇವ್ರು ಬನ್ನಿ 2 ಸಲ ಅಷ್ಟು ತೊಳೆದು ಕೂಡ ಈಗ ಬೇಕಾದ್ರೆ ಒಂದು ಕೆಲಸ ಮಾಡ್ತಾರೆ, 2 ನಾಳೆ ಕೆಲಸ ಮಾಡ್ತಾರೆ. ಬೇಕಾದ್ರೆ ಮತ್ತು ಸಣ್ಣ ಸ್ಕೂಲ್ ಬರ್ತಿದ್ರು, ನೀರಿನ ಮತ್ತೆ ತೊಗೊಂಡು ಹೋಗ್ತಾರೆ. ಆ ಪರಿಸ್ಥಿತಿ ಮನೆಗೆ ಸಣ್ಣ ಸ್ಕೂಲ್ ಇದ್ದರೂ ತಿಂತ ಕಾಲ ನಡೀತಿಲ್ಲ ಅಷ್ಟೇ. ಇನ್ನೊಂದು ಇವರ ಔಷಧನೇ ಆರೋಗ್ಯ ಚೆನ್ನಾಗಿದೆ. ಬೇಕಾದ್ರೆ ಈಗ ಇಲ್ಲೇ ಬರ್ತೀವಿ ವಾರ ಎಷ್ಟು ಹೋದ್ರಿ ಅವ್ರಿಗೆ ನಡೆಯಕ್ಕೆ ಬರ್ತಿರ್ಲಿಲ್ಲ, ಎಳ್ಕೊಂಡು ಹೋಗ್ತಿದ್ರು ಕಾಲು. ಅದಕ್ಕೊಂದು 15 ದಿವಸಗಳೇ ನಾನು ಫೋನ್ ಮಾಡಿದೆ, ಸರ್ ಔಷಧ ತೊಗೋಬೇಕಲ್ಲ ಹಾಕೋರಂದೆ. ಸರ್ ನಮ್ಮ ಹೆಣ್ಮಕ್ಳು ನಮ್ಮ ಸೈಡ್ ಹೊರಗೆ ಬಂದಾರೆ ಅಂದರು. ಭಾಳ ಖುಷಿಲೇ ಹೇಳಿದ್ರು. ಯಾಕಂದರೆ ಆರೋಗ್ಯದಲ್ಲಿದೆ, ನಮ್ಮ ಪ್ರಾಡಕ್ಟ್ನ ಅಷ್ಟೊಂದು ದಮ್ಮಿದೆ. ನಾನಿರೋದು 70-80 ಕಿಲೋಮೀಟರ್ ದೂರ, ಇಲ್ಲಿಂದ ಹೆಸರು ಕೇಳ್ಕೊಂಡು ಅಲ್ಲಿ ಬಂದು ಇವತ್ತಿಗೆ ತೊಗೊಂಡ್ರೆ ಜಸ್ಟ್ ಆರಾಮಾಗಿ ಜಸ್ಟ್ ಈಗ ಹೋದ್ರೆ ಮಗಳ ಬಗ್ಗೆ ಬಿಟ್ಟು ಬಂದಂತ. ಈ ರೀತಿ ಆರೋಗ್ಯದಲ್ಲಿ ಎಲ್ಲ ಕೂಡ ಇದೆ, ತಾವು ಕೂಡ ಬಳಸ್ಬೇಕಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ನಮಸ್ಕಾರ, ಇವ್ರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು.